ಸ್ವಾಭಿಮಾನಿ ಜನತಾ ಪಕ್ಷದ ಇವತ್ತು ನಮ್ಮ ಸಂಸ್ಥಾಪಕರಾಗಿರುವಂಥ ಸನ್ಮಾನ್ಯ ಊಡಿ ವಿಜಯಕುಮಾರ್ ಅವರ ನಾಯಕತ್ವದಲ್ಲಿ ಹಲವಾರು ಸ್ನೇಹಿತರು ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಆ ಕಾರ್ಯಕ್ರಮದ ಸಲುವಾಗಿ ಇವತ್ತು ನಾವೆಲ್ಲರೂ ಸಹ ಮೊದಲನೇದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಏನಿವತ್ತು ಸಂವಿಧಾನವನ್ನು ಕೊಟ್ಟಂಥ ಮಹಾನುಭಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ವರ್ಗದ ಜನರಿಗೆ ಎಲ್ಲ ಇವತ್ತು ಕಾರ್ಯಾಂಗ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಶಾಸಕಾಂಗ ಇರ್ಬೋದು, ಆ ಮೂರು ಅಂಗಗಳಿಗೆ ಸರಿ ಸಮಾನವಾದಂಥ ಹಕ್ಕುಗಳನ್ನು ಕೊಟ್ಟು ಈ ದೇಶದಲ್ಲಿ ಎಲ್ಲರೂ ಸಹಬಾಳ್ವೆತೆಯಿಂದ ಸಮನಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ನೆನೆಯುತ್ತಾ ಇವತ್ತು ನಾವುಗಳು ಮೊದಲನೇ ಕಾರ್ಯಕ್ರಮವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿದ್ದೀವಿ. ಈಗ ವೇದಿಕೆ ಕಾರ್ಯಕ್ರಮ ಇದೆ. ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲ ಏನು ಈ ತಾಲೂಕಿನ ಎಲ್ಲ ಮುಖಂಡರುಗಳು ಏನು ನಮ್ಮ ಜೊತೆಗೆ ಬರ್ತಾ ಇದ್ದಾರೆ, ಒಂದು ಶಕ್ತಿಯನ್ನು ತುಂಬಲಿಕ್ಕೆ ನಮ್ಮ ಪಕ್ಷದ ನಾಯಕರಿಗೆ ಹೆಗಲಿಗೆ ಕೊಟ್ಟು ನಾವು ಪಕ್ಷದಲ್ಲಿ ದುಡಿತೀವಿ ಅಂತ ಇವತ್ತು ಅವರೆಲ್ಲರೂ ಸಹ ನಮ್ಮ ಜೊತೆ ಸೇರ್ಕೊಳ್ತಾ ಇದ್ದಾರೆ. ಅವರ ಹೆಸರುಗಳನ್ನು ವೇದಿಕೆ ಮೇಲೆ ಪ್ರತಿಯೊಬ್ಬರನ್ನು ಹೇಳಿ ಅವರನ್ನು ಪಕ್ಷಕ್ಕೆ ಸ್ವಾಗತಿಸಿ ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಪಕ್ಷಕ್ಕೆ ನಾವು ಸ್ವಾಗತಿಸ್ತೀವಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಜನತಾ ಪಕ್ಷಕ್ಕೆ, ಊಡಿ ವಿಜಯಕುಮಾರ್ಗೆ, ಪ್ರಭಾಕರನ್ಗೆ ಸ್ವಾಭಿಮಾನಿ ಜನತಾ ಪಕ್ಷಕ್ಕೆ ಸೇರ್ಪಡೆ ಆದಂತ ಎಲ್ಲ ನಾಯಕರಿಗೆ ಭಾರತ್ ಮಾತಾ ಕಿ. ಸ್ವಾಭಿಮಾನಿ ಜನತಾ ಪಕ್ಷಕ್ಕೆ, ಪ್ರಭಾಕರನ್ಗೆ, ಊಡಿ ವಿಜಯಕುಮಾರ್ಗೆ, ಸ್ವಾಭಿಮಾನಿ ಜನತಾ ಪಕ್ಷಕ್ಕೆ ಸೇರ್ಪಡೆ ಆದ ಎಲ್ಲ ನಾಯಕರಿಗೆ ಈಗ ನಮ್ಮ ಸ್ನೇಹಿತರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ನಮ್ಮ ಶ್ರೀನಾಥ್ ರೆಡ್ಡಿ ಅವರು ಬುಜಿ ಅಂತ ಅವರು ಹೆಸರುವಾಸಿ. ಶ್ರೀನಾಥ್ ರೆಡ್ಡಿ ಅವರು 28 ಗ್ರಾಮ ಪಂಚಾಯತಿಗಳ ಮತ್ತು ನಗರಸಭೆಯ ಎಲ್ಲ ಮುಖಂಡರೇ ಮತ್ತು ಇಂದು ನನ್ನೊಂದಿಗೆ ವೇದಿಕೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಏನು ಮುಂದಿನ ಚುನಾವಣೆಯಲ್ಲಿ 2023ರ ಚುನಾವಣೆಯಲ್ಲಿ ಸೋತರೂ ಸಹ ಮಾಲೂರು ತಾಲೂಕಿನಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಎಲ್ಲ 28 ಗ್ರಾಮ ಪಂಚಾಯಿತಿಗಳಲ್ಲೂ ನಗರದಲ್ಲೂ ಎಡೆಬಿಡದ ತ್ರಿವಿಕ್ರಮನಂತೆ ಸಂಚಾರ ಮಾಡಿ ಜನಹಿತ ಕಾರ್ಯಕ್ರಮಗಳನ್ನು ಮಾಡುತ್ತಿರುವ ಊಡಿ ವಿಜಯಕುಮಾರ್ ಅವರನ್ನು ನಾವು ಮುಂದಿನ ಚುನಾವಣೆಯಲ್ಲಿ ಏನೇ ಆಗಲಿ ಇವರನ್ನು ವಿಧಾನಸಭೆಗೆ ಕಳುಹಿಸಿ ಮಾಲೂರಿನ ಪ್ರಯತ್ನ ಮಾಡುವುದರಲ್ಲಿ ನಮ್ಮ ಒಂದು ಉಡುಗೆಯನ್ನು ನೀಡುತ್ತಿರುವ ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆ ಪಡುತ್ತಾ ನನ್ನ 4 ಮಾತುಗಳನ್ನು ಸೇರ್ಪಡೆ ಮಾಡುವಂತ ಕಾರ್ಯಕ್ರಮಗಳನ್ನು ನಾವು ಹೆಚ್ಚಾಗಿ ಮಾಡಬೇಕು. ಪಕ್ಷ ಸಂಘಟನೆ ಮಾಡುವಂತ ಕೆಲಸ ನಾವೆಲ್ಲರೂ ಮಾಡಬೇಕು ಅಂತೇಳಿ ನಾನು ಈ ಮುಖಾಂತರ ತಮಗೆಲ್ಲರೂ ವಿನಂತಿ ಮಾಡ್ಕೊಂತೀನಿ. ಹಾಗೆ ನಮ್ಮ ಜೊತೆಯಲ್ಲಿ ಕೆಲವರೆಲ್ಲ ಮೊದಲೆಲ್ಲ ಕೆಲಸ ಮಾಡಿದ್ರು, ಯಾವ ಕಾರಣಾಂತರಗಳಿಂದ ಅವರು ಅಲ್ಲಲ್ಲೇ ಉಳ್ಕೊಂಡಿದ್ದಾರೆ. ಯಾರೆಲ್ಲ ಬೇರೆ ಯಾವುದೇ ಪಕ್ಷ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, BJP ಆಗಿರ್ಬೋದು, ಯಾರೆಲ್ಲ ನಮ್ಮ ಜೊತೆ ಕೈ ಜೋಡಿಸ್ಬೇಕಂತ ಆಸೆ ಇದೆಯೋ ಅವರೆಲ್ಲ ಬಂದು ಕೈ ಜೋಡಿಸ್ಬೋದು. ತಮಗೆಲ್ಲ ಯಾವುದೇ ರೀತಿ ಗೊಂದಲ ಇಲ್ದಿರ ತಮಗೆಲ್ಲ ಬೆಂಬಲವಾಗಿ ನಿಲ್ಲಂತ ಕೆಲಸ ನಾನು ಮಾಡ್ತೀನಿ ಅಂತ ಈ ಮುಖಾಂತರ ತಮಗೆಲ್ಲ ತಿಳಿಸ್ತಾ, ಇವತ್ತೇನು ನಮ್ಮ ಮುಖಂಡರುಗಳು ವಾಲಂಟಿಯರ್ ನಮ್ಮ ಜೊತೆ ಬಂದು ಸೇರಿದ್ದಾರೆ, ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸಕ್ಕೆ ಬಯಸ್ತೀನಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೆಲಸ ಕಾರ್ಯ ಅನ್ನೋದು ಇರುತ್ತೆ. ನಾವು ನಮ್ಮ ಊರಿನ ಜವಾಬ್ದಾರಿ ತಗೊಂಡು ನಾವು ಕೆಲಸ ಮಾಡ್ತೀವಿ ಸರ್. ನೀವು ಮಾಡ್ತಾರಂತ ಕೆಲಸಕ್ಕೆ ನಮ್ಮದು ಒಂದು ಸೇವೆ ಇರಲಿ ಅನ್ನೋದಕ್ಕೋಸ್ಕರ ನಿಮ್ಮ ಜೊತೆ ಕೈ ಜೋಡಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಹೇಳಿದಾಗ ಬಹಳಷ್ಟು ಸಂತೋಷ ಆಯ್ತು. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ಇನ್ನು ಆದಷ್ಟು ಬೇಗ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರುತ್ತೆ. ಈಗ ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಕೂಡ ಬರುತ್ತೆ.
ಪುರಸಭೆ ಎಲೆಕ್ಷನ್ ಕೂಡ ಈಗಾಗಲೇ ಬರೋಂಥ ಸಮಯಗಳು ಹತ್ರ ಇದೆ. ಹಾಗಾಗಿ ನಾವು ಯಾರು ಕೂಡ ಸಮಯ ವ್ಯರ್ಥ ಮಾಡ್ಕೊಂಡಿರ ಪ್ರತಿಯೊಬ್ಬರು ನಮ್ಮ ಊರುಗಳಲ್ಲಿ ಸಂಘಟನೆಗೆ ಕೈ ಜೋಡಿಸಂತ ಕೆಲಸ ಮಾಡಬೇಕು. ಪ್ರತಿಯೊಬ್ಬರು ಬೂತಲ್ಲಿ ಕೆಲಸ ಮಾಡೋಂಥವ್ರಾಗಿರ್ಬೇಕು. ಯಾರೆಲ್ಲ ನಮ್ಮ ಜೊತೆಗೆ ಬರ್ಬೇಕಂತ ಊರುಗಳಲ್ಲಿ ಇದ್ದಾರೋ ಅಂತವ್ರನ್ನೆಲ್ಲ ನೀವು ಮಾತಾಡಿ ಕರ್ಕೊಂಬಂದು ಸೇರ್ಪಡೆ ಮಾಡುವಂತ ಕೆಲಸಗಳು ಎಲ್ಲರೂ ಕೂಡ ಮಾಡಬೇಕು ಅಂತ ನಾನು ಈ ಮುಖಾಂತರ ತಿಳಿಸಕ್ ಬಯಸ್ತೀನಿ. ಇವತ್ತು ಈ ಒಂದು ನಮ್ಮ ಒಂದು ಪಕ್ಷದ ಕಾರ್ಯಕರ್ತರ ಸಭೆ ಇವತ್ತು ಏನಂದ್ರೆ ಟೋಟಲ್ ನಾವು ಪಂಚಾಯತಿ ವೈಸು ನಾವು ಇನ್ಚಾರ್ಜಸ್ ಕೆಲಸಗಳು ಒಬ್ಬರನ್ನ ಜವಾಬ್ದಾರಿಗಳು ಕೊಟ್ಟು ಕೆಲಸ ಮಾಡಿಸ್ಬೇಕಂತ ಈಗಾಗಲೇ ನೇಮಕ ಮಾಡ್ತಾ ಇದೀವಿ. ಆ ನೇಮಕ ಮಾಡುವಂತ ಒಂದು ಸಭೆ ಇದು. ಆ ಸಭೆಯಲ್ಲಿ ಇವತ್ತು ನಾವು ನಮ್ಮ ಮುಖಂಡರನ್ನೆಲ್ಲ ಸೇರ್ಪಡೆ ಮಾಡ್ಕೊಳ್ಬೇಕಂತೇಳಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಜೋಡಿಸ್ಕೊಂಡಿದ್ದೀವಿ. ಹಾಗಾಗಿ ಇವತ್ತೆಲ್ಲ ಯಾರೆಲ್ಲ ಇನ್ನೂ ಸೇರ್ಪಡೆ ಆಗ್ಬೇಕು ಅನ್ಕೊಂಡಿದಾರೋ ಅಂತವನ್ನೆಲ್ಲ ಕರ್ಕೊಂಡ್ಬಂದು ಪಕ್ಷವನ್ನು ಬಲಪಡಿಸುವಂತ ಕೆಲಸ ತಾವೆಲ್ಲ ಮುಖಂಡರು ಮಾಡ್ಬೇಕು ಅಂತ ನಾನು ಈ ಮುಖಾಂತರ ತಿಳಿಸ್ತಾ